ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನೀವು ಕಾಮನ್ ಆಗಿ ಜನರಲಾಗಿ ಎಲ್ಲರೂ ಹಾಕ್ಸ್ಕೊಂಡೇ ಇರ್ತಾರೆ. ಈ ಡಿಸೈನು ಇದು ಕಾಮನ್ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಆಗಬಲ್ರಿ. ಇದು ಕಾಮನಾಗಿ ಎಲ್ಲರೂ ಹಾಕ್ಸ್ಕೋತಾರೆ. ಮತ್ತು ಇದು ಯಾವ ಬ್ಲೌಸ್ಗೂ ಎಂಬ್ರಾಯ್ಡ್ರಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ತುಂಬ ಸೂಪರಾಗಿ ಕಾಣಿಸುತ್ತೆ. ಮತ್ತು ಬೇಗನೆ ಆ ಬ್ಲೌಸ್ಗೆ ಅಟ್ರಾಕ್ಷನ್ ಲುಕ್ ಅನ್ನೋದನ್ನ ಕೊಡುತ್ತೆ. ಮತ್ತು ಅದು ಯಾವುದೇ ಬಾರ್ಡ್ರಲ್ಲಿ ಯಾವುದೇ ಡಿಸೈನ್ ಇರಲಿ, ಸ್ಯಾರಿಗೆ ಯಾವುದೇ ಡಿಸೈನ್ ಇರಲಿ, ಅದು ಮೋಡ್ ಆಫ್ ಅಟ್ರಾಕ್ಷನ್ ಅನ್ನೋದನ್ನ ಅದಕ್ಕೆ ಕೊಟ್ಬಿಡುತ್ತೆ, ಆ ಬ್ಲೌಸ್ಗೆ ಕೊಡುತ್ತೆ. ಓಕೆನಾ, ಕಾಮನ್ ಡಿಸೈನ್ ಅಂದ್ಕೊಳ್ಳಿ. ಇದು ತುಂಬ ಕಾಮನ್ ಡಿಸೈನು. ಇದನ್ನು ನೀವು ಕಲೀರಿ. ಓಕೆನಾ, ಈ ಡಿಸೈನ ನೀವು ಕಲೀರಿ. 100% ನೀವು ಅರ್ಜೆಂಟ್ ಎಮರ್ಜೆನ್ಸಿ ನಮಗೆ ಡಿಸೈನ್ ಹಾಕ್ಕೊಡಿ ಅಂತ ಕಸ್ಟಮರ್ ಕೇಳಿದಾಗ ನೀವು ಅರ್ಜೆಂಟಾಗಿ ಡಿಸೈನ್ನ ಹಾಕ್ಕೊಡ್ಬೋದು. ಮತ್ತು ಇಮ್ಮಿಡಿಯೇಟಾಗೂ ಕೂಡ ಅವ್ರಿಗೆ ನೀವು ಇದು ಕೊಡ್ಬೋದು. ಯಾಕಂದರೆ ಈ ಡಿಸೈನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಅವರು ನಿಮಗೆ ಕಸ್ಟಮರು ಕೂಡ ನಿಮಗೆ ಡಿಸೈನ್ ಹೇಳಿರಲ್ಲ ಅಂದ್ಕೊಳ್ಳಿ. ಈ ರೀತಿಯಾಗಿ ಡಿಸೈನ್ ಹಾಕ್ಕೊಡಿ ಅಂತ ಹೇಳಿರಲ್ಲ. ಆವಾಗ ನೀವು ಆ ಡಿಸೈನ್ನ ಏನು ಮಾಡ್ಬೋದು ಅಂದರೆ ಕಸ್ಟಮರ್ಗೆ ಅರ್ಜೆಂಟಾಗಿ ಅವ್ರು ಯಾವ ಡಿಸೈನರ್ ಹಾಕಿ ಅಂತ ಹೇಳಿದ್ದಾರೆ, ಸದ್ಯಕ್ಕೆ ಈ ಡಿಸೈನ್ ಹಾಕಿ ಕೊಡೋಣ ಅನ್ನೋ ಕೆಪಾಸಿಟಿಲಿ, ಮೈಂಡ್ ಮೆಂಟಾಲಿಟಿಲಿ ಇರ್ಬೋದು ಅಂದರೆ ಈ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ನೆಕ್ಸ್ಟ್ ಏನು ಗೊತ್ತಾ, ಈ ಡಿಸೈನು ಅಟ್ರ್ಯಾಕ್ಷನ್ ಕೂಡ ಕೊಡುತ್ತೆ ಕಸ್ಟಮರ್ಗೆ. ನೋಡ್ದಕ್ಕೆ ಅಟ್ರ್ಯಾಕ್ಷನ್ ಕೂಡ ಕೊಡುತ್ತೆ. ಆ ಥರ ಡಿಸೈನ್ ಇದು ಕಾಮನ್ ಡಿಸೈನು. ಈ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ, ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಫಸ್ಟು ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ, ಬಾರ್ಡ್ರ್ ಲೈನು. ನೆಕ್ಸ್ಟು ಪೈಪಿಂಗ್ ಲೈನ್ ಮೇಲೆ ನಾನು ಅದು ತುಂಬ ಚೆನ್ನಾಗೇ ಬರ್ತಾಯಿದೆ. ಪೈಪಿಂಗ್ ಮೇಲೆ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ನಾನು ಆ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಅದ್ರ ಮೇಲೆ ಮಾಮೂಲಿ ಜನರಲಾಗಿ ಫಿಲ್ಲಿಂಗ್ ಅನ್ನೋದನ್ನ ಮಾಮೂಲಿ ಗೊತ್ತಲ್ವಾ, ಅದು ಮಧ್ಯ ಆ ಥರ ಮೆಟಲ್ ಕಲರ್ ಜರಿ ಥ್ರೆಡಲ್ಲಿ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ತುಂಬ ಚೆನ್ನಾಗಿ ಕೂಡ ಡಿಸೈನ್ ಬರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಗ್ರೂಪಲ್ಲಿರೋರು, ಅವರು ಈ ಡಿಸೈನ ಪ್ರಾಕ್ಟೀಸ್ ಮಾಡಿ. ಈ ಡಿಸೈನ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮ್ಗೆ ಏನಾದ್ರು ಫಿನಿಶಿಂಗ್ ಅನ್ನೋದು ನಿಮ್ಮ ಕೈ ಹಿಡಿತೆ ಅಂದರೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಓಕೆನಾ, ಸ್ವಲ್ಪ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು, ಏನು ತೊಂದರೆ ಇಲ್ಲ, ಆರಾಮ್ಸೆ ಮಾಡ್ಬೋದು. ನೋಡಿ ಯಾವ ರೀತಿಯಾಗಿ ನಾನು ಬಾಲ್ ಚೈನ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ನಾನು ಕೊಡ್ತಾಯಿದ್ದೀನಿ. ಆ ಬಾಲ್ ಚೈನ ಅಟ್ಯಾಚ್ಮೆಂಟ್ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ ಎಲ್ಲೂ ಯಾವುದೇ ಥರದ ಡ್ಯಾಮೇಜ್ ಅನ್ನೋದಿಲ್ಲ. ಅದು ಸ್ವಲ್ಪ ಅಲ್ಲಿ ಜಾಯಿಂಟ್ ಅನ್ನೋದನ್ನ ಕೊಟ್ಟಿದ್ರು, ಅದು ಓಪನ್ ಮಾಡಿ ಕ್ಲೋಸಿಂಗ್ ಕೊಟ್ಟೆ. ನೋಡಿ, ಇವಾಗ ನಾನು ಈ ಬಾಲ್ ಚೈನ್ನ ಪದೇ ಡ್ಯಾಮೇಜ್ ಮಾಡ್ತಾಯಿದ್ರೆ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಓಕೆನಾ, ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಎರಡನ್ನೂ ಈಗ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಂದೇ ಸರಿಗೆ ಒಂದೊಂದು ಸರಿಗೆ ನಾನು ಅಟ್ಯಾಚ್ ಮಾಡ್ತಾಯಿಲ್ಲ. ಯಾಕಂದರೆ ಒಂದೊಂದು ಸರಿಗೆ ಅಟ್ಯಾಚ್ ಮಾಡ್ತಾ ಹೋದರೆ ಇವಾಗ ತುಂಬ ಟೈಮ್ ತೊಗೊಳುತ್ತೆ. ನನ್ನ ಹತ್ರನೂ ಕೂಡ ಇವಾಗ ಶಾರ್ಟ್ ಟೈಮ್ ಇರೋದಷ್ಟೇ. ಆ ಶಾರ್ಟ್ ಟೈಮಲ್ಲಿ ನಾನು ಕಸ್ಟಮರ್ಗೆ ಏನು ಡಿಸೈನ್ ಹಾಕ್ಕೊಡ್ಬೋದು ಆ ಡಿಸೈನ್ನ ನಾನು ಹಾಕ್ಕೊಡ್ತಾಯಿದ್ದೀನಿ. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಆ ಜರಿ ಥ್ರೆಡಲ್ಲಿ ಅದ್ರ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ. ಅಷ್ಟೇ ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನ ನೀವು ಕೊಡಬೇಕು. ಓಕೆನಾ, ಅಷ್ಟು ನೀಟಾಗಿ ನೀವು ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟರೆ ಅಂದರೆ 100% ಅದು ಫಿನಿಶಿಂಗ್ ಅನ್ನೋದು ಔಟ್ ಆಗೋಲ್ಲ, ಮತ್ತು ನೀಟಾಗಿ ಬರುತ್ತೆ. ಈ ಥರ ಎರಡು ಚೈನ್ ಒಂದೇ ಸರಿಗೆ ಅಟ್ಯಾಚ್ ಮಾಡ್ತಾ ಇರಬೇಕಾದ್ರೆ ನೀವು ಪದೇ ಕಟ್ ಮಾಡ್ತಾಯಿದ್ರೆ ಅದ್ರ ಮೇಲೆ ನೀಡಲ್ಲಿ ಬಿಟ್ಟು ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಯಾರೋ ಒಬ್ಬರು ಯೂಟ್ಯೂಬ್ ವ್ಯೂವರು ಕೇಳಿದರು, ಬಾಲ್ ಚೈನ್ ಯಾವ ಸೈಜ್ ಹಾಕೋತೀರಾ ಅಂತ. ಜನ್ರಲಾಗಿ ಮೀಡಿಯಮ್ ಸೈಜ್ ಇಟ್ಟಿರ್ತಾರೆ. ಇದರಲ್ಲಿ ಅಂಗಡಿಗಳಲ್ಲೆಲ್ಲ ಮೀಡಿಯಮ್ ಸೈಜ್ ಇಕ್ಕಿರ್ತಾರೆ. ಆಲ್ಮೋಸ್ಟ್ ಮೀಡಿಯಮ್ ಸೈಜ್ನೇ ಯೂಸ್ ಮಾಡಿ. ಅದು ಯಾವ ಸೈಜ್ ಈ ಸೈಜ್ ಅಂತ ಏನಿರಲ್ಲ. ಜನ್ರಲಾಗಿ ನಾರ್ಮಲ್ ಸೈಜ್ ಇಟ್ಟಿರ್ತಾರೆ, ಅದನ್ನೇ ಯೂಸ್ ಮಾಡಿ. ಬಿಗ್ ಸೈಜ್ ಬೇಕು ಅಂದರೆ ಅದು ಬಿಗ್ ಸೈಜ್ ಅಷ್ಟು ಎಲ್ಲದಕ್ಕೂ ಸೂಟ್ ಆಗೋಲ್ಲ. ಬಟ್ ಆದರೆ ನಾವು ಏನು ಮಾಡಬೇಕು ಅಂದರೆ ಆ ಬಿಗ್ ಸೈಜಂದು ಇದು ಬಾಲ್ ಚೈನ್ ಇದೆಯಲ್ಲ, ಬಿಗ್ ಸೈಜ್ ಬಾಲ್ ಚೈನ ನಾವು ಅತಿಯಾಗಿ ಕಡಿಮೆಯಾಗಿ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ, ಸ್ವಲ್ಪ ಮೀಡಿಯಮಾಗೆ ಯೂಸ್ ಮಾಡಿ. ಅತಿಯಾಗಿ ಯೂಸ್ ಮಾಡೋಕ್ಕೆ ಹೋದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಮೀಡಿಯಮ್ ಸೈಜ್ ಯೂಸ್ ಮಾಡಿದ್ರೆ ಜಾಸ್ತಿ ಹೈಲೈಟಾಗಿ ಕಾಣಿಸಲ್ಲ, ಡಿಸೈನ್ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಓಕೆನಾ, ನೋಡಿ ಇವಾಗ ನಾನು ಆ ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಅಷ್ಟೇ ನೀಟಾಗಿ ನೀವು ಕೂಡ ಫೀಲಿಂಗ್ ಅನ್ನೋದನ್ನ ಕೊಡಬೇಕು. ಈ ಡಿಸೈನ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ. ಯಾಕಂದರೆ ಈ ಡಿಸೈನ್ ಕಾಮನಾಗಿ ಬರೋದ್ರಿಂದ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬಂದಿದೆ. ಈ ರೀತಿಯಾಗಿ ಡಿಸೈನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆನಾ, ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಆಗೇ ಆಗ್ತೀರಾ. ಮತ್ತು ಕ್ಯಾನ್ವಾಸ್ ಪೇಪರ್ನ ಯಾವುದು ಯೂಸ್ ಮಾಡ್ತಾಯಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಪೇಪರ್ ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ. ಈಸಿಯಾಗಿ ರಿಮೂವ್ ಮಾಡುವಂಥ ಪೇಪರ್ ಕ್ಯಾನ್ವಾಸ್ನೇ ನಾನು ಯೂಸ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಸಿಲ್ಕ್ ಥ್ರೆಡು ರಾಜ್ ಕಂಪ್ನಿದು ಮತ್ತು MTW
ಬುಲೆಟು ಆ ಥರ ಕಂಪ್ನಿಯಿಂದ ಯೂಸ್ ಮಾಡಿ. ತುಂಬ ಶೈನಿಂಗ್ ಆಗಿರುತ್ತೆ ಕೂಡ, ತುಂಬ ಹೈಲೈಟಾಗೂ ಕಾಣಿಸುತ್ತೆ ಅದು ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅದು ಡಿಸೈನ್, ಎಷ್ಟು ನೀಟಾಗಿದೆ ಅಂತ ಅದು. ಯಾಕಂದರೆ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮ ಪ್ರಾಕ್ಟೀಸ್ ಇಲ್ಲದೆ ಅದು ಪರ್ಫೆಕ್ಷನ್ ಬರೋಕ್ಕೆ ಚಾನ್ಸೇ ಇಲ್ಲ. ಪ್ರಾಕ್ಟೀಸ್ ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡಿಸೈನು ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ಅದು ನೀಟಾಗಿ ಬರೋಲ್ಲ. ಓಕೆನಾ? ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಡಿಸೈನು ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನು ನಿಮಗೂ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಡೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಅನ್ನೋದನ್ನ ತಿಳಿಸಿ. ಮತ್ತು ನೆಕ್ಸ್ಟು ಏನಪ್ಪ ಇದು ಡೈಲಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಗ್ರೂಪಲ್ಲಾರು ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಸಿಂಗಲ್ ಆಗಾದರೂ ಪರ್ಸ್ನಲಿ ಆದರೂ ಮೆಸೇಜ್ ಹಾಕಿ. ಆ ರೀತಿಯಾಗಿ ನೀವು ಮೆಸೇಜ್ ಹಾಕಿದರೆ ನಾನು ನೀವು ಮಾಡಿರುವಂಥ ಡಿಸೈನ್ ಹೇಗಿದೆ ಅಂತ ನೋಡಿಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ಅದರಲ್ಲೇನಾದ್ರು ಚೇಂಜಸ್ ಮಾಡೋದಿದ್ದರೆ ನೀವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದನ್ನು ಮೇಲ್ಗಡೆನೂ ಲೀಫ್ನ ಡ್ರಾಯಿಂಗ್ ಮಾಡಿಕೊಂಡು ಮಧ್ಯನೂ ಲೀಫ್ನ ಡ್ರಾಯಿಂಗ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಹೋದರೆ ಇದು ಅಷ್ಟು ಚೆನ್ನಾಗಿ ಬರೋಲ್ಲ. ಯಾಕಂದರೆ ನಾವು ಅದೇ ಥರನೇ ಡ್ರಾಯಿಂಗ್ ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಫೀಲಿಂಗ್ ಕೊಡಬೇಕಂದ್ರೆ ಅದು ಸಖತ್ ಕಷ್ಟ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ಆವ್ರೇಜಲ್ಲಿ ನೀವು ಡ್ರಾಯಿಂಗ್ ಅನ್ನೋದನ್ನ ಮಾಡಿಕೊಂಡು ಫೀಲಿಂಗ್ ಅನ್ನೋದನ್ನ ಕೊಡಿ, ಅದು ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರೋಲ್ಲ. ಓಕೆನಾ? ನೋಡಿ ಎಷ್ಟು ನೀಟಾಗಿ ನಾನು ಫಿನಿಶಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ. ಇಷ್ಟೇ ನೀಟಾಗಿ ನೀವು ಕೂಡ ಫಿನಿಶಿಂಗ್ ಅನ್ನೋದನ್ನ ಕೊಡಿ, ಮತ್ತು ಡ್ರಾಯಿಂಗ್ ಅನ್ನೋದನ್ನ ಮಾಡಬೇಕು. ಓಕೆನಾ? ಅಷ್ಟು ನೀಟಾಗಿ ನೀವು ಡ್ರಾಯಿಂಗ್ ಅನ್ನೋದನ್ನ ಮಾಡಿದ್ರಿ ಅಂದರೆ 100% ಸಕ್ಸಸ್ ಆಗೇ ಆಗ್ತೀರಾ. ಮತ್ತು ಡಿಸೈನ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ನೋಡಿ, ಇಲ್ಲಿ ನಾನು ಪೆನ್ಸಿಲ್ ಇಟ್ಕೊಂಡು ಅದ್ರ ಪಕ್ಕ ಎಷ್ಟು ಗ್ಯಾಪಲ್ಲಿ ಆ ಲೀಫ್ ಅನ್ನೋದನ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು, ಅಷ್ಟು ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನ ಮಧ್ಯ ನಾನು ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಒತ್ತೊತ್ತಾಗಿ ಕೊಟ್ಟಿರೋದು, ತುಂಬ ಗ್ಯಾಪಲ್ಲಿ ಕೊಟ್ಟಿರೋದು ಆ ರೀತಿಯಾಗಿಲ್ಲ. ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಆ ಡಿಸೈನು ಅಂತ. ಅಷ್ಟೇ ನೀಟಾಗಿ ನೀವು ಕೂಡ ಕೊಡಿ. ಓಕೆನಾ? ತುಂಬ ಜನ ಫಿನಿಶಿಂಗ್ ಬರ್ತಾಯಿಲ್ಲ ಅಂತ ಹೇಳ್ತೀರಾ. ಫಿನಿಶಿಂಗ್ ಯಾಕೆ ಬರೋಲ್ಲ ಅಂತಂದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಫಿನಿಶಿಂಗ್ ಅನ್ನೋದು ಬರೋಲ್ಲ. ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ 100% ಅದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಫಿನಿಶಿಂಗ್ ಅನ್ನೋದು ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಅಷ್ಟು ನೀಟಾಗಿ ನಿಮ್ಮದು ಕೂಡ ಡಿಸೈನ್ ಅನ್ನೋದು ಬರಬೇಕು. ಇಷ್ಟು ನೀಟಾಗಿ ನಿಮ್ಮದು ಡಿಸೈನ್ ಅನ್ನೋದು ಬಂತು ಅಂದರೆ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋಕ್ಕೆ ತುಂಬ ಜನಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತೀರಾ. ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನೀವು ಏನು ಮಾಡಬೇಕಂದ್ರೆ ಐಡಿಯಾನ ಉಪಯೋಗಿಸಿ ಫಿಲ್ಲಿಂಗ್ ಅನ್ನೋದನ್ನ ಮಾಡಬೇಕು. ಎಲ್ಲಿ ನಾವು ನೀಟಾಗಿ ಕರ್ವ್ ಶೇಪ್ ತೊಗೋಬೇಕು, ಎಲ್ಲಿ ನಾವು ನೀಟಾಗಿ ಅದಕ್ಕೆ ಫಿಲ್ಲಿಂಗ್ ಅನ್ನೋದು ಅದ್ರ ಮೇಲೆ ಕೊಡಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಡಿಸೈನ್ ಅನ್ನೋದು. ಯಾಕಂದರೆ ಅದು ಅಷ್ಟು ಚೆನ್ನಾಗಿ ನೀವು ಫೀಲಿಂಗ್ ಅನ್ನೋದನ್ನ ಕೊಟ್ರಿ ಮತ್ತು ಅದು ಫಿನಿಶಿಂಗ್ ಅನ್ನೋದನ್ನ ಅದಕ್ಕೆ ಕೊಡ್ತಾ ಹೋದ್ರಿ ಅಂತಂದರೆ ಅದು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ಅದು ಸಕ್ಸಸ್ ಆಗೋಲ್ಲ. ಅದು ಏನು ಗೊತ್ತಾ, ಪದೇ ಅದ್ರ ಮೇಲೆ ತಗೋಗಿ ನೀಡಲ್ಲಿ ಬಿಡೋದು ಬಾಲ್ ಚೈನ್ ಸ್ಟೋನ್ ಚೈನ್ ಮೇಲೆ, ಇಲ್ಲ ಪದೇ ಒಂದು ಹತ್ರ ಜಾಸ್ತಿ ಲಾರ್ಜಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡೋದು, ಇನ್ನೊಂಥವು ಜಾಸ್ತಿ ಹತ್ತಿರವಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡೋದು. ಆ ರೀತಿಯಾಗಿ ನೀವು ಮಾಡಿದ್ರಿ ಅಂದರೆ ಅದೇನಾಗುತ್ತೆ ಅಂದರೆ ಜಾಸ್ತಿ ಫಿಲ್ಲಿಂಗ್ ಮಾಡಿರೋದ್ರ ಬಾಲ್ ಚೈನ್ ಅಟ್ಯಾಚ್ ಆಗಿರಲ್ಲ. ಕಡಿಮೆ ಫಿಲ್ಲಿಂಗ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅದು ತುಂಬಾ ಲೂಸಾಗಿ ಇದು ತುಂಬಾ ಟೈಟಾಗಿ ಸ್ಟಿಚ್ ಬಿದ್ದಿರುತ್ತೆ. ಮತ್ತು ನೀಡಲ್ ಮೇಲೆ ಇದು ಬಾಲ್ ಚೈನ್ ಸ್ಟೋನ್ ಚೈನ್ ಮೇಲೆ ಹೋಗಿ ನೀಡಲ್ ಕೂತ್ಬಿಟ್ಟಿರುತ್ತೆ. ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಕಟ್ ಆಗಿಬಿಟ್ಟಿರುತ್ತೆ. ಆವಾಗ ಫಿನಿಶಿಂಗ್ ಅನ್ನೋದು ಔಟ್ ಆಗಿಬಿಡುತ್ತೆ. ಓಕೆನಾ? ನೋಡಿ, ಮಧ್ಯ ನಾನು ಫಿಲ್ಲಿಂಗ್ ಅನ್ನೋದನ್ನ ಈಗ ಕೊಡ್ತಾಯಿದ್ದೀನಿ. ಫಸ್ಟೇ ಫಿಲ್ಲಿಂಗ್ ಅನ್ನೋದನ್ನ ಮಾಡಿಲ್ಲ. ಯಾಕೆ ನಾನು ಆ ಲೀಫ್ನ ಫಸ್ಟೇ ಫಿಲ್ಲಿಂಗ್ ಅನ್ನೋದನ್ನ ಮಾಡಿಬಿಟ್ಟು ಅದ್ರ ಸುತ್ತ ಲೀಫ್ ಡಿಸೈನ್ನ ನಾನು ಡ್ರಾ ಮಾಡಿಲ್ಲ ಅಂತಂದರೆ ಅದು ಲೀಫ್ ಡಿಸೈನ್ ಇದೆಯಲ್ಲ, ಆ ಲೀಫ್ ಡಿಸೈನ್ ಸುತ್ತ ನಾನು ಪಿಂಕ್ ಕಲರಲ್ಲಿ ಕವರಿಂಗ್ ಕೊಡಬೇಕು ಅಂತ ಫಸ್ಟ್ ಮೈಂಡಲ್ಲೇ ಥಿಂಕ್ ಮಾಡಿದ್ದೆ. ಅದಕ್ಕೋಸ್ಕರ ಫಸ್ಟೇ ಲೀಫ್ನ ಡ್ರಾಯಿಂಗ್ ಮಾಡ್ಕೊಬಿಟ್ಟು ಅದ್ರ ಮಧ್ಯಕ್ಕೆ ನಾನು ಬಿಗ್ ಲೀಫ್ನ ಡ್ರಾ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಗೋಲ್ಡ್ ಕಲರ್ ಜೆರಿ ಥ್ರೆಡಲ್ಲೂ ಕವರಿಂಗ್ ಕೊಡ್ಬೋದು, ಮಧ್ಯನೂ ಗೋಲ್ಡ್ ಕಲರಲ್ಲಿ ಫಿಲ್ಲಿಂಗ್ ಕೊಡ್ಬೋದು. ಬಟ್ ಆದರೆ ಬಾಲ್ ಚೈನು ಸ್ಟೋನ್ ಚೈನ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಮತ್ತು ನೆಕ್ಸ್ಟು ಸ್ಯಾರಿ ಗೋಲ್ಡ್ ಕಲರೇ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಗೋಲ್ಡ್ ಅಷ್ಟು ಹೈಲೈಟಾಗಿರಲ್ಲ, ಎಲ್ಲ ಜಾತ್ರೆ ಥರ ಆಗ್ಬಿಡುತ್ತೆ ಬ್ಲೌಸು ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಆ ಮಧ್ಯೆ ಬಿಗ್ ಲೀಫ್ ಅನ್ನೋದನ್ನ ಡ್ರಾ ಮಾಡಿ ಅದ್ರ ಸುತ್ತ ಆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟು ಎಲ್ಲ ಕಡೆಗೆ ನಮ್ಮ ಡಿಸೈನ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 2-3 ಲೀಫ್ನ ನನಗೆ ಐಡಿಯಾ ಹೊಳ್ದಿರಲಿಲ್ಲ, ಅದ್ರ ಲೀಫ್ ಸುತ್ತ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಈ ಸೈಡಲ್ಲಿ ಕೊಟ್ಟಿರೋದು ಮರ್ತುಬಿಟ್ಟಿದ್ದೆ ನಾನು.
ಅದಕ್ಕೆ ಈ ಸೈಡಲ್ಲಿ ಕೊಡ್ತಾಯಿದ್ದೀನಿ, ಓಕೆನಾ. ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ ನಮ್ಮ ಗ್ರೂಪ್ ಜಾಯ್ನ್ ಆಗೋರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾವು ಗ್ರೂಪ್ ಜಾಯ್ನ್ ಆಗಬೇಕಂತ. ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಚಾಟ್ ಮಾಡಿದ್ರೆ ನಿಮ್ಮನ್ನು ಗ್ರೂಪ್ಗೆ ಜಾಯ್ನ್ ಮಾಡ್ತೀನಿ. 70-80 ಜನದ ಜೊತೆಗೆ ನೀವು ಕೂಡ ಜಾಯ್ನ್ ಆಗಿ ಡಿಸೈನ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಡಿಸೈನ್ ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ನೀವು ಸಕ್ಸಸ್ ಆಗ್ತೀರಾ. ಎಂಬ್ರಾಯ್ಡ್ರಿಲಿ ನೀವು ಮುಂದೆ ಬರೋಕ್ಕೆ ಸಾಧ್ಯವಾಗುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ಪ್ರಾಕ್ಟೀಸ್ ಮಾಡಿ ಡಿಸೈನ್ನ ನನಗೆ ಗ್ರೂಪಲ್ಲಾದ್ರು ಪರ್ಸ್ನಲಿ ಅಪ್ಲೋಡ್ ಮಾಡಿ ನಿಮ್ಮ ಡಿಸೈನ್ ಯಾವ ರೀತಿಯಾಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ನ ನಾನು ಕಲಿಸ್ಕೊಡ್ತೀನಿ. ಫಿನಿಶಿಂಗ್ ಹೆಂಗೆ ಬಂತು, ಫೈನಲ್ ಫಿನಿಶಿಂಗ್ ಹೆಂಗೆ ಬಂತು ಮತ್ತು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿಯಾಗಿ ಡಿಸೈನ್ ಬಂತು ಅನ್ನೋದನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿ ನೀವು ಕೂಡ ಕಲೀರಿ. ಇದರಿಂದ ಕೆಳಗಡೆ ನಾನು ಒಂದು ಚಿಕ್ಕದಾಗಿ ಡಿಸೈನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನೋಡ್ತೀನಿ, ಹಾಕಿದ್ದೀನಿ, ಏನು ಮಾಡಿದ್ದೀನಿ ಹಾಕಿಲ್ಲ ಅನ್ಕೋತೀನಿ. ಇದು ತುಂಬ ದಿನ ಆಗಿತ್ತು. ಆ ಡಿಸೈನ್ ಕೆಳಗಡೆ ಯಾವುದು ಎಕ್ಸ್ಟ್ರಾ ನಾನು ಬುಟ್ಟ ಡಿಸೈನ ಡ್ರಾ ಮಾಡಿಲ್ಲ. ಡ್ರಾ ಮಾಡಿದರೆ ಇನ್ನೂ ಚೆನ್ನಾಗಿರೋದು, ಬಟ್ ಅದರ ಕಮ್ಮಿ ಮಾಡಿಕೊಟ್ರು. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.